केसीएन में आपका स्वागत है। मैं किंग हमीद। ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಮೈಸೂರು ಹುಲಿ ಅವರ ಹುತಾತ್ಮರ ದಿನ ನಾವಿವತ್ತು ಗುಂಬಸ್ನಲ್ಲಿ ಅವರ ಸಮಾಧಿ ಸ್ಥಳದಲ್ಲಿ ಇವತ್ತಿದ್ದೇವೆ. ಅವರಿಗೆ ಗೌರವ ನಮನವನ್ನು ಸಲ್ಲಿಸಿ ಈ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ವಿಶೇಷವಾಗಿ ಯುವಕರಿಗೆ ಒಂದು ಕರೆಯನ್ನು ಕೊಡ್ತಾ ಇರುವಂಥದ್ದು. ಯುವಕರೇ, ನಿಮಗೆ ರೋಲ್ ಮಾಡೆಲ್ ಆಗಬೇಕಾಗಿರುವಂಥದ್ದು ಸಲ್ಮಾನ್ ಖಾನ್ ಅಲ್ಲ, ಅಮೀರ್ ಖಾನ್ ಅಲ್ಲ. ನಿಮಗೆ ರೋಲ್ ಆಗಬೇಕಾಗಿರುವಂಥದ್ದು ಯಶ್ ಅಲ್ಲ, ಸುದೀಪ್ ಅಲ್ಲ. ನಿಮಗೆ ರೋಲ್ ಮಾಡೆಲ್ ಆಗಬೇಕಾಗಿರೋದು ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್. ಯಾಕೆ ಅಂತ ಹೇಳಿದ್ರೆ, ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರು ಎಷ್ಟು ಉತ್ತಮ ವ್ಯಕ್ತಿ ಆಗಿದ್ರು ಅಂತಂದ್ರೆ, ಧಾರ್ಮಿಕತೆಯಲ್ಲಿ ಅಂದ್ರೆ ಆಧ್ಯಾತ್ಮಿಕತೆಯಲ್ಲಿ ಅವರು ನಂಬರ್ 1 ಆಗಿದ್ರು, ಯುದ್ಧ ನಿಪುಣತೆಯಲ್ಲಿ ಅವರು ನಂಬರ್ 1 ಆಗಿದ್ರು, ದೊಡ್ಡ ಓದುಗರಾಗಿದ್ರು, ದೊಡ್ಡ ಗ್ರಂಥ ಭಂಡಾರ ಇತ್ತು ಅವರದ್ದು, ಕಲಿಕೆಯಲ್ಲಿ ಅವ್ರು ನಂಬರ್ ಇದ್ದಿದ್ರು, ಯುದ್ಧ ನಿಪುಣತೆಯಲ್ಲಿ, ರಾಕೆಟ್ ತಂತ್ರಜ್ಞಾನದಲ್ಲಿ, ಆಡಳಿತದಲ್ಲಿ, ಧರ್ಮ ನಿರಪೇಕ್ಷತೆಯಲ್ಲಿ, ಜಾತ್ಯತೀತ ಮನೋಭಾವದಲ್ಲಿ, ಆಡಳಿತದ ದೂರದೃಷ್ಟಿಯಲ್ಲಿ, ರೈತಪರ ನಿಲುವಿನಲ್ಲಿ, ಅಂದ್ರೆ ಒಟ್ಟಾರೆಯಾಗಿ ಸಂಪೂರ್ಣ ಒಂದು ವ್ಯಕ್ತಿತ್ವ ಆಗಿತ್ತು. ಅಂತಹ ನಾಯಕರಾಗಿರ್ತಾರೆ ನಮಗೆ ರೋಲ್ ಮಾಡೆಲ್ ಆಗಬೇಕಾಗಿರುವಂಥದ್ದು. ಇವತ್ತಿನ ದಿನ ಕರ್ನಾಟಕದ ಯುವಜನತೆಗೆ ಮತ್ತು ದೇಶದ ಯುವಜನತೆಗೆ ನಾನು ಕರೆಯನ್ನು ಕೊಡ್ತೀನಿ. ಆತ್ಮೀಯರೇ, ಇವತ್ತು ಮೇ 4 ಮೈಸೂರ ಹುಲಿ ಟಿಪ್ಪು ಸುಲ್ತಾನ್ ಅವರ ಹುತಾತ್ಮರ ದಿನ. ಇವತ್ತು SDPI ನಿಯೋಗ, ನಮ್ಮ ಜಿಲ್ಲಾ ಸಮಿತಿಯವರು, ಶ್ರೀರಂಗಪಟ್ಟಣದ ಅಸೆಂಬ್ಲಿ ಸಮಿತಿಯವರು ಎಲ್ಲರೂ ಕೂಡ ನಾವು ಇವತ್ತು ಇಲ್ಲಿ ಆಗಮಿಸಿದ್ದೇವೆ. ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅವರಿಗೆ ಗೌರವ ನಮನವನ್ನು ಸಲ್ಲಿಸಲಿಕ್ಕೆ. ಈ ನಾಡು ಕಂಡ ಅಪ್ರತಿಮ ಧೀರ, ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಧೀರೋದಾತ್ತವಾಗಿ ಹೋರಾಡಿದ, ರಣರಂಗದಲ್ಲೇ ಹೋರಾಟವನ್ನು ಮಾಡುತ್ತಾ ಮರಣ ಹೊಂದಿದ ಒಬ್ಬ ಧೀರ ಇಡೀ ಇತಿಹಾಸದಲ್ಲಿ ನಮಗೆ ಸಿಗ್ಲಿಕ್ಕಿಲ್ಲ. ಅಂತಹ ಧೀರನ ಹುತಾತ್ಮ ದಿನ ಇಂದು. ಹಾಗಾಗಿ ಇವತ್ತು ಅವರ ಹುತಾತ್ಮತೆಯನ್ನು ನೆನೆಯುತ್ತಾ, ಅವರು ಈ ನಾಡಿಗೆ ಕೊಟ್ಟ, ಈ ರಾಜ್ಯಕ್ಕೆ ಕೊಟ್ಟ ಕೊಡುಗೆಗಳನ್ನು ಇವತ್ತು ನೆನೆಯಬೇಕಾಗ್ತದೆ. ಯಾಕೆಂದ್ರೆ ಆ ಕಾಲಘಟ್ಟದಲ್ಲಿ ಏನು ಇತಿಹಾಸಕಾರರು ಬರೀತಾರೆ, ಆ ಕಾಲಘಟ್ಟದಲ್ಲಿ ಎಷ್ಟು ಒಂದು ಸುವರ್ಣ ಯುಗ ಆಗಿತ್ತು ಟಿಪ್ಪು ಸುಲ್ತಾನರ ಸಂಸ್ಥಾನ ಮೈಸೂರು ಸಂಸ್ಥಾನ ಅಂತಂದ್ರೆ, ಇಂಗ್ಲೆಂಡ್ಗಿಂತನೂ ನೇದರ್ಲ್ಯಾಂಡ್ಗಿಂತನೂ ಪರ್ ಕ್ಯಾಪಿಟಾ ಇನ್ಕಮ್ ಅತಿ ಹೆಚ್ಚಿದ್ದ ಒಂದು ರಾಜ್ಯ ಮೈಸೂರು ಸಂಸ್ಥಾನ ಆಗಿತ್ತು. ಅದು ಟಿಪ್ಪು ಸುಲ್ತಾನ ಆಡಳಿತದಾಗಿತ್ತು ಅಂತೇಳಿ. ಆ ರೀತಿ ಒಂದು ಅಭಿವೃದ್ಧಿಶೀಲ ಒಂದು ರಾಜ್ಯವಾಗಿತ್ತು, ಇಡರಾಗಿತ್ತು. ಇವತ್ತಿನ ಯುವಕರು, ಇವತ್ತಿನ ರಾಜಕಾರಣಿಗಳು ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ. ಒಂದು ಆಡಳಿತ ಹೇಗಿರಬೇಕು ಅನ್ನೋದನ್ನ ನಿರೂಪಿಸಿ ತೋರಿಸಿದ್ರು, ಪ್ರೂವ್ ಮಾಡಿ ತೋರಿಸಿದ್ರು. ಎಷ್ಟು ವಿಷನರಿ ಅಂತ ಅವ್ರು ಹೇಳಿದ್ರೆ, ಆ ಕಾಲಘಟ್ಟದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಬರ ಬಂದಾಗ, ನೀರಿಲ್ಲದೆ ಕಷ್ಟಪಡುವ ಸಂದರ್ಭದಲ್ಲಿ ರೈತರ ಬೆನ್ನೆಲುಬಾಗಿ ಅವರು ಕಡಿಮೆ ಮಳೆಯಲ್ಲಿ ಬೆಳೆಯುವಂತಹ ರೇಷ್ಮೆಯನ್ನು ಚೀನಾದಿಂದ ತಂದು ಇಲ್ಲಿ ಪರಿಚಯಿಸಿದ್ರು. ಇವತ್ತು ಏನು ನಮ್ಮ ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳು, ಮೈಸೂರಿನ ಸುತ್ತಮುತ್ತಲಿನ ಜಿಲ್ಲೆಗಳು ಇವತ್ತು ರೈತರ ಜೀವನಾಡಿ ಆಗಿರುವಂತಹ ರೇಷ್ಮೆ ಬೆಳೆಯನ್ನು ಈ ನಾಡಿಗೆ ಪರಿಚಯಿಸಿದ್ದು ಟಿಪ್ಪು ಸುಲ್ತಾನ್ ಅವರು. ಆ ಕಾಲಘಟ್ಟದಲ್ಲಿ ಈ ಮೈಸೂರು ಸಂಸ್ಥಾನದ 35,000 ಕೆರೆಕಟ್ಟೆಗಳನ್ನು ನಿರ್ಮಿಸಿ ರೈತರ ಬದುಕನ್ನು ಹಸನಾಗಿಸಿದ್ರು ಅನ್ನುವಂತಹ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಅದೇ ರೀತಿ ಸೌಹಾರ್ದತೆ, ಧರ್ಮನಿರಪೇಕ್ಷತೆ ಅನ್ನುವಂಥದ್ದು 156 ದೇವಸ್ಥಾನಗಳಿಗೆ ದತ್ತಿ ನೀಡಿದಂಥ ಟಿಪ್ಪು ಸುಲ್ತಾನ್ ರವರು, ಶೃಂಗೇರಿ ಮಠದ ಏನು ಸ್ವಾಮೀಜಿಯವರ ಮೇಲೆ ಪೇಶ್ವೆಗಳು ದಾಳಿ ಮಾಡಿದಾಗ ಅವರಿಗೆ ರಕ್ಷಣೆ ಕೊಟ್ಟಿರುವಂಥದ್ದು. ಈ ರೀತಿ ನೂರಾರು ಉದಾಹರಣೆಗಳಿದೆ. ಒಬ್ಬ ವಿಷನರಿ ಲೀಡರ್, ಒಬ್ಬ ದೂರದೃಷ್ಟಿಯ ನಾಯಕ, ಒಬ್ಬ ಉತ್ತಮ ಆಡಳಿತಗಾರ ಹೇಗಿರಬೇಕು, ಒಬ್ಬ ರೈತಪರ ಆಡಳಿತಗಾರ ಹೇಗಿರಬೇಕು ಅನ್ನೋಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗ್ತಾವ. ಹುತಾತ್ಮತೆ ದಿನ ಅವರು ಕಂಡ ಒಂದು ಕನಸೇನಿತ್ತು, ಏನು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಹೋರಾಟ ಏನಿತ್ತು, ಆ ಹೋರಾಟಕ್ಕೆ ಎಳ್ಳಷ್ಟು ಕಾಂಪ್ರಮೈಸ್ ಮಾಡದೆ, ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡದೆ, ನಾನು ಹೋರಾಟ ಮಾಡಿ ಮಡಿತೀನಿ, 100 ದಿನ ನರಿಯಾಗಿ ಬಾಳುವುದಕ್ಕಿಂತ 1 ದಿನ ಹುಲಿಯಾಗಿ ಬಾಳ್ತೇನೆ ಅಂತೇಳಿ ಅವ್ರು ಏನೇ ಕಾಂಪ್ರಮೈಸ್ ಬಂದರೂ ಕೂಡ ಅವರು ಒಪ್ಪಲಿಲ್ಲ. ಆ ಕಾಲಘಟ್ಟದಲ್ಲಿ ಏನು ಮೇ 4, 1799ರಂದು ಆ ಯುದ್ಧ ನಡೆದಂಥ 4ನೇ ಆಂಗ್ಲೋ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಫ್ರೆಂಚ್ನ ಸೈನಿಕರು ಸಲಹೆಗಾರರು ಅವರಿಗೆ ಒಂದು ಇದು ಕೊಡ್ತಾರೆ, ಇಲ್ಲ ಸುಲ್ತಾನ್ ತಪ್ಪಿಸ್ಕೊಂಡು ಬಿಡೋಣ, ನಾವು ಮತ್ತೆ ಆರ್ಮಿಯನ್ನು ಸೆಟ್ ಮಾಡಿ ಅನ್ನೋದೇ. ಆಗ ಅವರು ಒಪ್ಪೋದಿಲ್ಲ. ನಾನು ಧೈರ್ಯಶಾಲಿಯಾಗಿ ರಣರಂಗದಲ್ಲಿ ಮರಣ ಹೊಂದ್ತೇನೆ,
ಯುದ್ಧದಿಂದ ತಪ್ಪಿಸಿಕೊಂಡು ಹೋಗುವಂಥ ಜಾಯಮಾನ ನಂದಲ್ಲ ಅನ್ನುವಂತಹದನ್ನ ನಿರೂಪಿಸ್ತಾರೆ. ಅಂತಹ ಒಬ್ಬ ಧೀರೋದ್ಧತ ನಾಯಕ ಇವತ್ತು ಹುತಾತ್ಮರಾದ ದಿನವನ್ನ ಯುವಕರು ಟಿಪ್ಪು ಸುಲ್ತಾನರನ್ನ ಓದಬೇಕು. ಟಿಪ್ಪು ಸುಲ್ತಾನರ ಏನು ವಿಷನ್ ಇತ್ತು, ಅವರ ದೂರದೃಷ್ಟಿ ಇತ್ತು, ಅವರ ಉತ್ತಮ ಆಡಳಿತ ಇತ್ತು, ಅವರ ಧೈರ್ಯ ಇತ್ತು, ಅದೇ ರೀತಿ ಅವ್ರಿಗೆ ಆಧ್ಯಾತ್ಮಿಕತೆ ಧಾರ್ಮಿಕತೆ ಕೂಡ ಇತ್ತು. ಒಂದು ಆ ಕಾಲಘಟ್ಟದಲ್ಲಿ ಮಸೀದಿ ಆಲಾದ ಉದ್ಘಾಟನಾ ಸಮಯದ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಈ ಮಸೀದಿಯ ಉದ್ಘಾಟನೆಯನ್ನ ಸುಬಹಿ ನಮಾಜ್ ಅಂದ್ರೆ ಫಜರ್ ನಮಾಜ್, ಬೆಳಗಿನ ನಮಾಜನ್ನ ಕಜಾ ಮಾಡದಂತ, ಕೃತ್ಯವಾಗಿ ನಮಾಜನ್ನ ನಿರ್ವಹಿಸಿದಂತಹ ಯಾವುದೇ ಒಂದು ದಿನವೂ ಕೂಡ ತಪ್ಪಿಸಿಕೊಳ್ಳದೆ ಇರುವಂತಹ ವ್ಯಕ್ತಿ ಯಾರಾದ್ರೂ ಬಂದ್ರೆ ಅವರು ಉದ್ಘಾಟನೆ ಮಾಡಲಿ ಅಂತ ಕರೆದಂತಹ ಅಲ್ಲಿ ನೆರೆದಿದ್ದ ನೂರಾರು ಧಾರ್ಮಿಕ ಪಂಡಿತರು, ಸಾವಿರಾರು ಜನರು ಸೇರಿದ್ರು ಕೂಡ ಯಾರು ಕೂಡ ಒಬ್ಬರು ಧೈರ್ಯದಿಂದ ಬರ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಒಂದಲ್ಲ ಒಂದು ದಿನ ಅವರ ಬೆಳಗಿನ ನಮಾಜ್ ಅಥವಾ ಸುಬಿ ನಮಾಜ್ ಅಂತ ನಾವು ಏನ್ ಹೇಳ್ತೀವಿ ಅದು ತಪ್ಪಿಸ್ಕೊಂಡಿತ್ತು. ಆದ್ರೆ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ಮುಂದೆ ಬರ್ತಾರೆ, ಅದರ ಉದ್ಘಾಟನೆ ಮಾಡ್ತಾರೆ. ನನ್ನ ಜೀವಮಾನ ಪೂರ್ತಿ ನಾನು ಬೆಳಗಿನ ನಮಾಜನ್ನ ಅಥವಾ ಸುಬೈ ನಮಾಜನ್ನ ನಾನು ಖಜಾ ಮಾಡಲಿಲ್ಲ, ನಾನು ತಪ್ಪಿಸಲಿಲ್ಲ ಅನ್ನುವಂಥದ್ದು ಹೇಳಿ ಅವರು ಆ ಮಸೀದಿಯನ್ನು ಉದ್ಘಾಟನೆ ಮಾಡ್ತಾರೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ಎಲ್ಲವನ್ನ ಒಳಗೊಂಡ, ಎಲ್ಲವನ್ನ ಮೇಳೈಸಿದ ಧಾರ್ಮಿಕತೆ ಇರ್ಬೋದು, ಯುದ್ಧ ತಂತ್ರಜ್ಞಾನ ಇರ್ಬೋದು, ರಾಕೆಟ್ ತಂತ್ರಜ್ಞಾನ ಇರ್ಬೋದು, ಆಡಳಿತ ಇರ್ಬೋದು, ದೂರದೃಷ್ಟಿ ಇರ್ಬೋದು, ಸೌಹಾರ್ದತೆ ಇರ್ಬೋದು, ಧರ್ಮ ನಿರಪೇಕ್ಷತೆ ಇರ್ಬೋದು, ಇದೆಲ್ಲವನ್ನ ಒಳಗೊಂಡಂತ ಒಬ್ಬ ಮಾದರಿ ರಾಜ ಆಗಿದ್ರು ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್. ಈ ರೀತಿಯ ಮಾದರಿಯನ್ನಾಗಿರ್ತದೆ ನಾವು ಫಾಲೋ ಮಾಡಬೇಕಾಗ್ತದೆ. ನಾನು ಯುವಕರಿಗೆ ನಾನು ಕರೆಯನ್ನು ಕೊಡ್ತದ್ದು, ನಿಮಗೆ ಮಾಡೆಲ್, ನಿಮಗೆ ರೋಲ್ ಮಾಡೆಲ್ ಸಲ್ಮಾನ್ ಖಾನ್ ಅಲ್ಲ, ಅಮೀರ್ ಖಾನ್ ಅಲ್ಲ, ಯಶ್ ಅಲ್ಲ, ನಿಮಗೆ ರೋಲ್ ಮಾಡೆಲ್ ಆಗಿರಬೇಕಾಗಿರುವಂಥದ್ದು ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನರಂತ, ನವಾಬ್ ಹೈದರ್ರಂತಹ ವ್ಯಕ್ತಿಗಳು ಅಂತ ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತಾರೆ. ಯಾ ಶಹೀದ್ ಅಸ್ಸಲಾಂ, ಯಾ ಶಹೀದ್ ಅಸ್ಸಲಾಂ, ಯಾ ಶಹೀದ್ ಅಸ್ಸಲಾಂ. ಟಿಪ್ಪು ಸುಲ್ತಾನ್ ಜಿಂದಾಬಾದ್, ಟಿಪ್ಪು ಸುಲ್ತಾನ್ ಜಿಂದಾಬಾದ್. ಯಾ ಶಹೀದ್ ಅಸ್ಸಲಾಂ, ಯಾ ಶಹೀದ್ ಅಸ್ಸಲಾಂ.